ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೋಟಸ್ ಸ್ಪಿರಿಚುವಾಲಿಟಿ. ಸೊ ಇವತ್ತಿನ ರೀಡಿಂಗ್ ಏನಂತ ನಿಮ್ಗೆ ಗೊತ್ತಾಗಿರ್ಬೋದು. ಯುವರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ. ಇದು ನಿಮ್ಮ ಎಕ್ಸ್ ಆಗಿರ್ಬೋದು, ಕರೆಂಟ್ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಯಾರೇ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ಆ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ. ಓಕೆ, ಇಲ್ಲಿ 2 ಪೈಲ್ ಇಟ್ಟಿದ್ದೀನಿ ನಾನು. ಫಸ್ಟು ಗ್ರೀನ್ ಅಗೇಟ್ crystal stone, then clear quartz crystal stone. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್. ನಾನು ಟೈಮ್ ಸ್ಟ್ಯಾಂಪ್ಸ್ ಹಾಕಿರ್ತೀನಿ. ನಿಮ್ಮ ಪೈಲ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಟೈಮ್ ಸ್ಟ್ಯಾಂಪ್ ಪ್ರಕಾರ ನೀವು ರೀಡಿಂಗ್ ನೋಡ್ಬೋದು. ನಿಮ್ಗೆ ಎರಡು ನೋಡ್ಬೇಕು ಅನ್ಸಿದ್ರೆ ಎರಡು ನೋಡಿ, ಹೇಳೋಕ್ಕಾಗಲ್ಲ, ಎರಡರಲ್ಲೂ ಮೆಸೇಜ್ ಇರ್ಬೋದು. ಯೋರ್ ವಿಶ್. ಐ ಹೋಪ್ ನೀವೀಗ ನಿಮ್ಮ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಫಸ್ಟ್ ಪೈಲ್ ಗ್ರೀನ್ ಅಗೇಟ್ ಕ್ರಿಸ್ಟಲ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನು ಬಂದಿದೆ ನೋಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ. ಗ್ರೀನ್ ಅಗೇಟ್ ಕ್ರಿಸ್ಟಲ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ವ್ಯೂವರ್ಸ್ ಮೇಲೆ ಏನಿದೆ. ಪೇಜ್ ಆಫ್ ಕಪ್ಸ್. ನಿಮ್ಮ ಪರ್ಸನ್ ನಿಮಗೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಅವ್ರ ಕಪ್ ಆಫ್ ಲವ್ನ ನಿಮಗೆ ಆಫರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವ್ರು ನಿಮಗೆ ತುಂಬ ರೊಮ್ಯಾಂಟಿಕ್ ವೇ ಅಲ್ಲಿ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ತುಂಬ ಹೆಂಗಿದ್ದೀರಾ ನೋಡಿ, ಯಂಗ್ ವುಮೆನ್ ಟು 25 ಇಯರ್ಸ್ ಅಂತ ತೋರಿಸ್ತಾ ಇದೆ. ನೀವತ್ತ ನಿಮ್ಮ ಪರ್ಸನ್ ವಿದಿನ್ 28 ಇಯರ್ಸ್ ಇರ್ಬೋದು. ನಿಮ್ಮ 20ಸಲ್ಲಿದ್ದೀರಾ. ಅರ್ಲಿ 20s ಆಗಿರ್ಬೋದು, ಲೇಟ್ 20s ಆಗಿರ್ಬೋದು. ಓಕೆ, ನಿಮ್ಮ ಪರ್ಸನ್ ನಿಮಗೆ ತುಂಬ ಕೇರ್ ಮಾಡ್ತಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬ ಲವ್ ಮಾಡ್ತಾರೆ, ಅಫೆಕ್ಷನ್ ತುಂಬ ಜಾಸ್ತಿ ಇದೆ. ನೀವು ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ. ಪ್ಲಸ್ ನಿಮ್ಮ ಪರ್ಸನ್ ಕೂಡ ಚೆನ್ನಾಗಿದ್ದಾರೆ. ಫೇರ್ ಇದ್ದೀರಾ, ನೀವು ಫೇರ್ ಇದ್ದೀರಾ, ನಿಮ್ಮ ಪರ್ಸನ್ನು ಫೇರ್ ಇದ್ದಾರೆ. ನೀವು ಇಲ್ಲ ಅಂದರೂ ಆ ರೀತಿ ಅವರಿಗೆ ಫೀಲ್ ಆಗುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಳ್ತೀರಾ, ಡ್ರೆಸ್ ಮಾಡ್ಕೊತೀರಾ ಚೆನ್ನಾಗಿ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಪ್ಲಸ್ ನಿಮ್ಮ ಜೊತೆ ಅವರಿಗೆ ಹೊರಗೆ ಓಡಾಡಲಿಕ್ಕೆ ನೋಡಿ, ಗ್ರೀನರಿ ಇದೆ ಕಾರ್ಡಲ್ಲಿ, ಅಲ್ಲಿ ತುಂಬ ಗ್ರೀನರಿ ಇರೋ ಕಡೆ ಓಡಾಡ್ಲಿಕ್ಕೆ ತುಂಬ ಇಷ್ಟ ಅವರಿಗೆ. ಓಕೆ, ನೆಕ್ಸ್ಟ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. 9 ಆಫ್ ಪೆಂಟಿಕಲ್ಸ್. ನಿಮ್ಮನ್ನ ಅವ್ರು ಒಂಥರ ಹೇಗೆ ನೋಡ್ತಾರೆ ಅಂದರೆ, ನೀವು ತುಂಬ ಬ್ಯೂಟಿಫುಲ್ ಇದ್ದೀರಾ, ಸೆಲ್ಫ್ ಸಫಿಷಿಯೆಂಟ್ ಇದ್ದೀರಾ, ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದೆ, ನೀವು ತುಂಬ ಮೆಚೋರ್ ಇದ್ದೀರಾ. ಹಿಂದೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ, ನೀವು ಈಗ ನಿಮ್ಮ ಕರಿಯರಲ್ಲೂ ಗ್ರೋತ್ ಕಾಣ್ತಾ ಇದ್ದೀರಾ. ನೀವು ಸ್ಟಡೀಸಲ್ಲಿದ್ದರೆ ನೀವು ಸ್ಟಡೀಸು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸ್ಟಡೀಸಲ್ಲಿ ನೀವು ಗ್ರೋತ್ ಆಗ್ತಾ ಇದೆ ನಿಮ್ಮದು. ಪ್ಲಸ್ ನೀವೀಗ ನಿಮ್ಮ ಹತ್ರ ಎಲ್ಲ ಇದೆ ನೋಡಿ. ಅವಳು ಹಾರ್ಡ್ ವರ್ಕ್ ಮಾಡಿ ದುಡ್ಡೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾಳೆ, ಅವಳು ಪಕ್ಷಿ ಇಟ್ಕೊಂಡಿದ್ದಾಳೆ, ಅವಳು ಹ್ಯಾಪಿ ಆಗಿದ್ದಾಳೆ. ಒಂಥರ ನೀವು ಹೇಗೆ ಅಂದರೆ, ನೀವೀಗ ಹಾರ್ಡ್ ವರ್ಕ್ ಮಾಡಿದ್ದೀಯಾ, ಓಕೆ ಈಗ ನಾವು ಸುತ್ತಾಡೋಣ, ಎಂಜಾಯ್ ಮಾಡೋಣ. ಈಗ ಇಷ್ಟು ದಿನ ನಾವು ದೂರ ಇದ್ವಿ, ಅಥವಾ ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿದ್ದೀಯಾ, ನೀನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಂಜಾಯ್ ಮಾಡು ಲೈಫಲ್ಲಿ. ಎಲ್ಲಾದರೂ ಸ್ಟೆಕೇಷನ್ನಿಗೆ ಹೋಗಿ ಬರೋಣ, ನಾವು ಎಲ್ಲರೂ ಟ್ರಾವೆಲಿಂಗ್ ಮಾಡಲಿಕ್ಕೆ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಹೊರಗೆ ಹೋಗಲಿಕ್ಕೆ ಅಂತ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಅಂದರೆ ನೀವು ನಿಮ್ಮ ಪರ್ಸನ್ ಇಬ್ಬರು ಒಬ್ರಿಗೆ ಒಬ್ಬರು ನೀವು ಟ್ರೂ ಆಗಿದ್ದರೆ, ನೀವು ಮ್ಯಾರಿಡು ಆಗಿರ್ಬೋದು, ಈ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರು, ಅಥವಾ ನಿಮ್ಮ ಮ್ಯಾರೇಜ್ ಸೆಟ್ ಆಗೋದ್ರಲ್ಲಿ ಇರ್ಬೋದು. ಹೀಗೆ ನೀವಿಬ್ಬರು ಟ್ರೂ ಇದ್ದರೆ, ಒಬ್ರಿಗೊಬ್ರು ನಿಜವಾಗಿದ್ದರೆ, ಏನು ನೀವು ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ, ಅಥವಾ ಏನು ಹಾರ್ಶ್ ನ್ಯಾಸ್ಟಿ ನೆಗೆಟಿವ್ ಥಾಟ್ಸು ಫೀಲಿಂಗ್ಸ್ ಇಲ್ಲ ಅಂತ ಅಂದರೆ, ನಿಮ್ದು ಹೀಗೆ ಹೋಗುತ್ತೆ, ಟೈಮ್ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಈ ಟೈಮ್ ಚೇಂಜ್ ಆಗುತ್ತೆ. ಓಕೆನಾ? ವೆಲ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಜೊತೆಗೊಂದು ನ್ಯೂ ಲೈಫ್ ಅವ್ರು ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನು. ದಿ ಎಂಪರರ್. ಅವ್ರು ನಿಮಗೆ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನೀವು ಒಂದು ಸ್ವಲ್ಪ ಡಾಮಿನೇಟಿವ್ ಇದ್ದೀರಾ, ಸ್ವಲ್ಪ ಡಾಮಿನೇಟ್ ಮಾಡ್ತೀರಾ. ಫಾದರ್ಲಿ ಫಿಗರ್ ಅಂತ ಅಂದರೆ ಸ್ಟ್ರಿಕ್ಟ್ ಆಗಿ ಇದ್ದೀರಾ, ಅಥಾರಿಟೇಟಿವ್ ಆಗಿದ್ದೀರಾ, ಸಪೋರ್ಟು ಮಾಡ್ತೀರಾ, ನೀವು ಮೆಚೋರ್ ಇದ್ದೀರಾ ತುಂಬ ಅಂತ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ದಿ ಲವರ್ಸ್. ಓಕೆ, ಇವ್ರು ನಿಮ್ಮ ಸೋಲ್ಮೇಟ್ ಇದ್ದಾರೆ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ನು ಸೋಲ್ಮೇಟ್ ಇದ್ದಾರೆ. ತುಂಬ ಪಾಸಿಟಿವ್ ಕಾರ್ಡ್, ಒಂದು ನೆಗೆಟಿವ್ ಕಾರ್ಡ್ ಬಂದಿಲ್ಲ. 2 ಮೇಜರ್ ಆರ್ಕಾನಾ, 3 ಮೇಜರ್ ಆರ್ಕಾನಾ ಕಾರ್ಡ್ಸ್ ಬಂದಿದೆ. ವೆರಿ ನೈಸ್, ವೆರಿ ಬ್ಯೂಟಿಫುಲ್ ರೀಡಿಂಗ್. ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ರೀಡಿಂಗ್ ನೋಡಿಬಿಟ್ಟು.
ಐ ಹೋಪ್ ನಿಮಗೂ ಖುಷಿ ಆಗ್ತಾ ಇದೆ ಅಂತ. ನಿಮ್ಮ ಪರ್ಸನ್ನು ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ರಿಯೂನೈಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಏನಿದೆ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು, ನಾವು ಇನ್ನೂ ಜಾಸ್ತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿರಬೇಕು ಅಂತ. ಪ್ಲಸ್ ನಿಮ್ಮ ಈ ರಿಲೇಷನ್ಶಿಪ್ಪಿಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ನಿಮ್ಮ ಪರ್ಸನ್ ನಿಮಗೆ ತುಂಬ ಇಷ್ಟಪಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್, ಈ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಫಿಸಿಕಲಿನೂ ಅವ್ರು ತುಂಬ ಜಾಸ್ತಿ ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮ್ಮ ಮೇಲೆ. ಒಂದು ನ್ಯೂ ಬಿಗ್ನಿಂಗ್ ಮಾಡ್ಬೇಕು, ಹೇಳಿದ್ನಲ್ವ ನಾನು, ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು, ಮದುವೆ ಆಗಬೇಕು, ನಿಮ್ಮ ಜೊತೆಗೆ ಲೈಫ್ನ ಸ್ಟೇಬಲ್ ಆಗಿ ಇಟ್ಕೋಬೇಕು. ಪ್ಲಸ್ ಫಿನಾನ್ಷಿಯಲೂ ಇಬ್ಬರು ಜೊತೆಗೇ ಮೂವ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು, ಬೆಳಿಬೇಕು. ಫಿನಾನ್ಷಿಯಲಿನೂ ಇಬ್ಬರು ಜೊತೆಗೆ ಬೆಳಿಬೇಕು, ಅಥವಾ ಒಟ್ಟಿಗೆ ನಾವು ಬಿಸ್ನೆಸ್ ಮಾಡಬೇಕು. ನೀವೇನಾದರೂ ಆಫೀಸಲ್ಲಿ ಕಲೀಗ್ಸ್ ಇದ್ರಂದರೆ ಸೊ ಒಬ್ರನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ, ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ವಿತ್ ಫುಲ್ ಆಫ್ ಸ್ಟೆಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಲಾಸ್ಟ್ ನೋಡೋಣ, 10 of Swords. ಓಕೆ, ಈ ರಿಲೇಷನ್ಶಿಪ್, ಈ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಲ್ವಾ, ನೀವು ಮತ್ತು ನಿಮ್ಮ ಪರ್ಸನ್ನು ಹಿಂದೆ ಏನೋ ಮಾತಲ್ಲೋ ಅಥವಾ ಯಾವುದ್ರಲ್ಲೋ ಏನೋ ಆಗಿ ತುಂಬ ದೊಡ್ಡದು ಒಂದು ಪ್ರಾಬ್ಲಮ್, ಒಂದು ನ್ಯಾಸ್ಟಿ ಎನರ್ಜಿ ಬರ್ತಾ ಇದೆ, ನೆಗೆಟಿವ್ ಎನರ್ಜಿ ಬರ್ತಾ ಇದೆ ನನಗೆ ಈ ರೀಡಿಂಗ್ ನೋಡಿಬಿಟ್ಟು. ಒಂದು ಹೇಗೆ ಅಂದರೆ ಈ ರಿಲೇಷನ್ಶಿಪ್ಪೇ ಎಂಡ್ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ ರಿಲೇಷನ್ಶಿಪ್ಪಿಂದ ಅಂತ. ಫುಲ್ ಒಂದು ಪೇನ್ಫುಲ್ ಸಿಚುವೇಶನ್, ಪೇನ್ಫುಲ್ ಜರ್ನಿ ಅಲ್ಲಿ ಬಂದಿದ್ರಿ. ಇನ್ನೇನು ರಿಲೇಷನ್ಶಿಪ್ ಎಂಡೇ ಆಗುತ್ತೆ ಅನ್ನೋದ್ರಲ್ಲಿ ಆಗಿತ್ತು ಆ ರಿಲೇಷನ್ಶಿಪ್ಪು ನಿಮ್ಮದು. ಪ್ಲಸ್ ನಿಮ್ಗೆ ಅನಿಸ್ತಾ ಇದೆ ನಾನೀಗ ಒಬ್ಬನೇ ಇದ್ದೀನಿ, ನನಗೆ ಜಾಸ್ತಿ ಅವರೇನೋ ಅಷ್ಟು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಿದ್ರೆ ಅದು ಹೌದು, ನಿಜ. ಅವರಿಗೂ ಮನಸ್ಸಲ್ಲಿ ತುಂಬ ಬೇಜಾರಿದೆ, ಅವರಿನ್ನೂ ಹೀಲ್ ಆಗಿಲ್ಲ, ಹೀಲ್ ಆಗಬೇಕು. ಬಟ್ ನಿಮ್ಮ ಬಗ್ಗೆ ಅವರಿಗೆ ತುಂಬ ಒಳ್ಳೆ ಭಾವನೆಗಳಿದೆ, ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ. ಓಕೆ, ಪೈಲ್ 1 ಯಾರು ಗ್ರೀನ್ ಆಗೇಟ್ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ನೀವು ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗ್ರೀನ್ ಆಗೇಟ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮಗಿದು ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಹೇ ಗಾಯ್ಸ್, ಯಾರು ಸೆಕೆಂಡ್ ಪೈಲ್ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಸ್ಟೋನ್ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ಏನು ಬಂದಿದೆ ನೋಡೋಣ. ತುಂಬ ಕೋಲ್ಡ್ ಆಗಿದೆ ಇದು ಕ್ರಿಸ್ಟಲ್ಲು, ಬಾಕಿ ಕ್ರಿಸ್ಟಲ್ಸ್ಗಿಂತ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಸ್ಟೋನ್ ತುಂಬ ಕೋಲ್ಡ್ ಆಗಿದೆ. ಓಕೆ, ನೀವು ಕಾಮ್ ಆಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡೋಣ. ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಏಸ್ ಆಫ್ ವ್ಯಾಂಡ್ಸ್. ಓಕೆ, ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಒಂದು ಇನ್ಸ್ಪಿರೇಷನ್ ಥರ ಟ್ರೀಟ್ ಮಾಡ್ತಾರೆ ಅವರು, ನಿಮ್ಮ ಪರ್ಸನ್ ನಿಮಗೆ. ನೀವು ನಿಮ್ಮ ಲೈಫಲ್ಲಿ ಹೇಗೆ ಒಂದು ಸಿಚುವೇಶನ್ನ ಟ್ಯಾಕಲ್ ಮಾಡ್ತೀರಾ ಅದನ್ನು ಅವರು ತುಂಬ ಇಷ್ಟಪಡ್ತಾರೆ. ನೀವು ಹೇಗೆ ಎಷ್ಟೇ ಪೇನ್ಫುಲ್ ಸಿಚುವೇಶನ್ ಇದ್ರೂ ಅದರಿಂದ ಹೊರಗೆ ಬಂದು ಒಂದು ನ್ಯೂ ಬಿಗ್ನಿಂಗ್ ಮಾಡ್ತೀರಾ, ಒಂದು ನ್ಯೂ ರೀಸ್ಟಾರ್ಟ್ ಮಾಡ್ತೀರಲ್ಲ, ಅದನ್ನು ಅವರು ಇನ್ಸ್ಪಿರೇಷನಾಗಿ ತಗೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಮತ್ತು ನ್ಯೂ ಬಿಗ್ನಿಂಗ್ ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ. ಒಳ್ಳೆ ಪಾಸಿಟಿವ್ ಫೀಲಿಂಗ್ಸ್ ಇದೆ ಸೋ ಫಾರ್. 6 of Wands, ಕಂಗ್ರ್ಯಾಚುಲೇಷನ್ಸ್. ಅವ್ರ ಕಪ್ ಆಫ್ ಲವ್ ಅಷ್ಟೇ ಅಲ್ಲ, ಅವ್ರು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಡೈರೆಕ್ಟ್ ಮ್ಯಾರೇಜಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ವಿಕ್ಟ್ರಿ ಇನ್ ಯೋರ್ ರಿಲೇಷನ್ಶಿಪ್ ಆರ್ ಇನ್ ಯೋರ್ ಜಾಬ್, ವಾಟ್ ಎವರ್, ಗುಡ್ ನ್ಯೂಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, 2 kind of ಸಿಚುವೇಶನ್ ಇದೆ. ಅವ್ರ ಲೈಫಲ್ಲಿ ಏನೋ ಒಂದು ನ್ಯೂ ಬಿಗ್ನಿಂಗ್ ಮಾಡಿದ್ದಾರೆ.
ಓಕೆ, ನೀವು ಸ್ಟಾರ್ಟ್ ಮಾಡಿದ್ದಾರೆ, ಏನಾದರೂ ಆಗಿರೋ ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಇನ್ವೆಸ್ಟ್ಮೆಂಟಿಂದ ಆಗಿರ್ಬೋದು, ಅಥವಾ ಏನಾದರೂ ಆಗಿರ್ಬೋದು, ನಿಮ್ಮ ಜೊತೆಗೇ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಕ್ಕೆ, ಮದುವೆದೋ ಅಥವಾ ಏನಾದರೂ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಅವ್ರು ನಿಮಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ನಿಮಗೆ ಅವ್ರು ಮ್ಯಾರೇಜ್ ಪ್ರಪೋಸಲ್ ಕೊಡಬೇಕಂತ ಅಂದ್ಕೊಳ್ತಿದ್ದಾರೆ, ನೀವು ಡೆಫಿನೆಟ್ಲಿ ಮ್ಯಾರೇಜ್ ಪ್ರಪೋಸಲ್ ಕೊಡಬೇಕಂತ ಅಂದ್ಕೊಳ್ತಿದ್ದಾರೆ. ನಿಮ್ಮಲ್ಲಿ ಕೆಲವು ಜನ ಆಲ್ರೆಡಿ ಮ್ಯಾರಿಡೂ ಇದ್ದೀರಾ, ದಿ ಸನ್ ಕಾರ್ಡ್ ಬಂದಿದೆ. ಇಲ್ಲ ಅಂದರೆ ನಿಮ್ಮಿಬ್ರದ್ದು ಮದುವೆ ಆಗುತ್ತೆ. ನಿಮ್ಮ ಪರ್ಸನ್ ಏನಿದ್ದಾರೆ ಇವ್ರು ನಿಮ್ಮ ಸೋಲ್ಮೇಟ್. ನಂಗೆ ಗೊತ್ತಿಲ್ಲ ಯಾರು ನನ್ನ ವ್ಯೂವರ್ಸ್ ಇದ್ದೀರಾ ಅಂತ. ಅಫ್ಕೋರ್ಸ್ ವ್ಯೂವರ್ಸ್ ನಿಮ್ಮ ನನಗೆ ಫೇಸ್ ಎಲ್ಲ ನೋಡೋಕ್ಕಾಗಲ್ಲ, ಬಟ್ ನನಗೇನು ಅನಿಸ್ತಾ ಇದೆ ಅಂದರೆ ನೀವು ತುಂಬ ಪಾಸಿಟಿವ್ ಇದ್ದೀರಾ. ನನ್ನ ವ್ಯೂವರ್ಸ್ ನೀವು ಯಾರಿದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ, ತುಂಬ ಇನ್ನೋಸೆಂಟ್ ಮತ್ತು ಒಳ್ಳೆ ಮನಸ್ಥಿತಿ ಅವರು. ನೀವು ಒಳ್ಳೆ ಪರ್ಸನ್ ಇದ್ದೀರಾ ನೀವು ವ್ಯೂವರ್ಸ್. ನಂಗೆ ಗೊತ್ತಿಲ್ಲ ನೀವು ಯಾರು ಅಂತ, ಬಟ್ ನೀವು ನಮ್ಮ ವ್ಯೂವರ್ಸ್ ಏನಿದ್ದೀರೋ ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಅವ್ರು ಇದ್ದೀರಾ. ನ್ಯಾಸ್ಟಿ ಫೀಲಿಂಗ್ಸ್ ಇಲ್ಲ ನಿಮಗೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಒಳ್ಳೆ ವ್ಯೂವರ್ಸ್ ನಂಗೆ ಸಿಗ್ತಿದ್ದಾರೆ ಅಂತ. 6 ಆಫ್ ಕಪ್ಸ್. ಓಕೆ, ಹಿಂದೆ ನಿಮಗೆ ತುಂಬ ಒಂದು ಟ್ರೊಮ್ಯಾಟಿಕ್ ಸಿಚುವೇಶನ್ ಆಗಿತ್ತು, ಅದರಿಂದ ನೀವು ಟ್ರಾನ್ಸಿಷನ್ ಆಗಿದೆ, ಒಂದು ಬಿಗ್ ಲೈಫ್ ಸೈಕಲ್ ಒಂದು ಎಂಡ್ ಆಗಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ. ವಾಟ್ ಎವರ್ ಇಟ್ ಈಸ್, ಈಗ ನೀವು ಪಾಸಿಟಿವಲ್ಲಿದ್ದೀರಾ. ನಿಮ್ಮ ಮನಸ್ಸು ಒಳ್ಳೆಯದಿದೆ, ಒಳ್ಳೆ ಮನಸ್ಸಿನವರು ನೀವು, ಪ್ಲಸ್ ತುಂಬ ಬುದ್ಧಿವಂತರು ಇದ್ದೀರಾ. ಓಕೆ, ದಟ್ಸ್ ಅ ಪಾರ್ಟ್. ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್ನ ಲೀಡ್ ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆ ಇರಲಿಕ್ಕೆ. ತುಂಬ ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ ಅವರು. ಬೋತ್ ಮನಿ ಮ್ಯಾಟರಲ್ಲೂ ನಿಮ್ಮ ಜೊತೆಗೆ ಅವರಿಗೆ ಸೆಕ್ಯೂರ್ ಫೀಲ್ ಆಗುತ್ತೆ. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಲಿಕ್ಕೂ ಇಮೋಷ್ನಲಿನೂ ಅವರಿಗೆ ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಹೇಳಿದ್ನಲ್ಲ, ಇಮೋಷ್ನಲಿನೂ ನಿಮ್ಮ ಜೊತೆಗೆ ಇರಲಿಕ್ಕೆ ಅವರಿಗೆ ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಅಫ್ಕೋರ್ಸ್ ಏಸ್ ಆಫ್ ಪೆಂಟಿಕಲ್ಸ್, ಅಗೇನ್ 6 ಆಫ್ ಕಪ್ಸ್. ವೆರಿ ವೆರಿ ನೈಸ್, ವೆರಿ ವೆರಿ ನೈಸ್. ತುಂಬ ಒಳ್ಳೆ ಪಾಸಿಟಿವ್ ರೀಡಿಂಗ್ ಇದೆ. ಪೈಲ್ 2 ಯಾರು ಕ್ಲಿಯರ್ ಕ್ವಾಡ್ ಸೆಲೆಕ್ಟ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಇದು ನಿಮ್ಮ ರೀಡಿಂಗ್ ತುಂಬ ಪಾಸಿಟಿವ್ ರೀಡಿಂಗ್ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು ಈ ರೀಡಿಂಗ್ ನೋಡಿ. ಐ ಹೋಪ್ ನಿಮಗೂ ಇದು ಅಷ್ಟೇ ಖುಷಿ ಆಗುತ್ತೆ. ಪ್ಲಸ್ ನಾನಿಲ್ಲೇನು ವರ್ಕೌಟ್ ಮಾಡಿಲ್ಲ, ನಿಮ್ಮ ಮುಂದೆನೇ ಎಲ್ಲ ಕಾರ್ಡ್ ಶಫಲ್ ಮಾಡಿ, ನಾನು ಮೆಡಿಟೇಷನ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮುಂದೆನೇ ಕಾರ್ಡ್ ಶಫಲ್ ಮಾಡಿ ಕಾರ್ಡ್ಸ್ ತೆಗ್ದಿರೋದು, ನಾನೇನು ಮುಂಚೆ ಇಟ್ಟಿಲ್ಲ. ನೋಡ್ತಾ ಇರ್ಬೋದು, ಒಂದು ನೆಗೆಟಿವ್ ಕಾರ್ಡ್ ಇಲ್ಲ, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಇದೆ. ತುಂಬನೇ ಪಾಸಿಟಿವ್ ಕಾರ್ಡ್ಸ್ ಇದೆ. ನ್ಯೂ ಬಿಗ್ನಿಂಗ್ ಕಾರ್ಡ್ ಇದೆ, ಮ್ಯಾರೇಜ್ ಕಾರ್ಡ್ ಇದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ, ಫುಲ್ ಆಫ್ ಇಮೋಷನ್, ಲವ್, ಸೆಕ್ಯೂರಿಟಿ, ಸ್ಟೆಬಿಲಿಟಿ, ವಿಕ್ಟ್ರಿ ಎಲ್ಲ ಇದೆ ನಿಮ್ಮ ಒಂದು ರೀಡಿಂಗಲ್ಲಿ. ನಿಮ್ಮ ಪರ್ಸನ್ ನಿಮಗೆ ಹೋಲ್ ಹಾರ್ಟೆಡ್ಲಿ ಇಷ್ಟಪಡ್ತಾ ಇದ್ದಾರೆ. ಇವ್ರು ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ. ಡೆಫಿನೆಟ್ಲಿ ಇದು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಈ ಪರ್ಸನ್ ಜೊತೆಗೆ. ನೀವು ಫ್ರೆಂಡ್ಶಿಪ್ಪಲ್ಲೇ ಇದ್ರೂ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದೆ. ನೀವು ಇವ್ರನ್ನ ಟ್ರಸ್ಟ್ ಮಾಡ್ಬೋದು. ಇವ್ರು ನಿಮಗೆ ನಿಮ್ಮ ಜೊತೆಗೆ ಲಾಯಲ್ ಇದ್ದಾರೆ, ನೀವು ತುಂಬ ಲಾಯಲ್ ಇದ್ದೀರಾ. ನಿಮ್ಮ ಮೇಲೆ ಒಂದು ನೆಗೆಟಿವ್ ಫೀಲಿಂಗ್ ಏನೂ ಇಲ್ಲ ಅವರಿಗೆ. ನಿಮ್ಮ ಮೇಲೆ ಒಂಚೂರು ನೆಗೆಟಿವ್ ಫೀಲಿಂಗ್ಸ್ ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಇದೆ. ತುಂಬ ಅವ್ರು ನಿಮಗೆ ಇಷ್ಟಪಡ್ತಾ ಇದ್ದಾರೆ ಹೋಲ್ ಹಾರ್ಟೆಡ್ಲಿ. ನಿಮ್ಮನ್ನು ಒಂದು ಪರ್ಸನ್ ಆಗಿ ತುಂಬ ಇಷ್ಟಪಡ್ತಾ ಇದ್ದಾರೆ. ನೀವು ಯಾರ ಬಗ್ಗೆ ಅಂದ್ಕೊಳ್ತಿದ್ದಾರೆ, ಅವರು ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ಓಕೆ, ಪೈಲ್ 2 ಯಾರು ಕ್ಲಿಯರ್ ಕ್ವಾಡ್ ಸೆಲೆಕ್ಟ್ ಮಾಡಿದ್ರು, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ನನಗೆ ತಿಳಿಸಿ ಕಮೆಂಟ್ಸಲ್ಲಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ you can contact me through WhatsApp or email me. Okay, thank you so much for watching Lotus Spirituality. Bye bye.